ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೊಂದು ನಮ್ಮ ಊರಲ್ಲಿ ನಡೆಯುವಂಥ ವಿಶ್ವ ಹಬ್ಬದ ವಿಡಿಯೋ ಆಗಿದೆ. ಸೊ ನಮ್ಮ ಕಡೆ ಕರ್ನಾಟಕದಲ್ಲಿ ಹೆಂಗೆ ಯುಗಾದಿ ಹಬ್ಬನ ವರ್ಷದ ಮೊದಲ ಹಬ್ಬ ಅಂತ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ, ಸೊ ಇದನ್ನು ಹಂಗೆ ಸೆಲೆಬ್ರೇಟ್ ಮಾಡ್ತಾರೆ ವಿಶ್ವ ಹಬ್ಬನ. ಇದು ಮೇಯ್ನಾಗಿ ಕೃಷ್ಣನ ಹಬ್ಬ. ಮತ್ತು ಇದು ಹಬ್ಬ ನಡೆದಿರೋದು ಏಪ್ರಿಲ್ 13 ಮತ್ತು 14. ಸೊ 13 ನೈಟು ನಾನು ಇದನ್ನು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಇದು 14 ಬೆಳಗಿನ ಜಾವ 3 ಗಂಟೆಗೆ ಇದ್ದದ್ದು. ಪೂಜೆ 3:30 ಒಳಗಡೆ ಮಾಡಬೇಕಿತ್ತು. ಸೊ ಎಲ್ಲ ನಾನು ಪ್ರಿಪೇರ್ ಮಾಡ್ಕೊಂಡು ಇದು ಪೂಜೆ ಎಲ್ಲ ಆಗಿತ್ತು. ಪೂಜೆ ಮಾಡಿದ್ದೆ ನಾನು. ನೋಡಿ, ಪೂಜೆಗೆ ಏನೇನೆಲ್ಲ ಇಡ್ತೀವಿ ಅಂದರೆ ಹಣ್ಣು ಹಂಪಲು ತರಕಾರಿ ಎಲ್ಲನೂ ಇಟ್ಟಿರ್ತೀವಿ. ಮತ್ತು ಕೃಷ್ಣನ ಮೇಯ್ನ್ ಇದು ಕೃಷ್ಣನ ಪೂಜೆ ಆಗಿರೋದ್ರಿಂದ ಕೃಷ್ಣನಿಗೆ ಇಷ್ಟವಾಗಿರೋ ಅಂಥದ್ದೆಲ್ಲನೂ ಇಟ್ಟಿರ್ತೀವಿ. ಮತ್ತು ಕೊನ್ನಪ್ಪು ಅಂತ ಕರೀತಾರೆ ಅದನ್ನು. ಅದು ಕೃಷ್ಣನ ಪ್ರಿಯಪಟ್ಟ ಹೂವು. ಮತ್ತು ಟೈಮು 4:15 ಆಗಿತ್ತು. ಪೂಜೆ ಎಲ್ಲ ಆಗಿತ್ತು. ಸೊ ಇಲ್ಲಿ ನಾವು ದೀಪಾವಳಿನ ಹೆಂಗೆ ಆಚರಿಸ್ತೀವೋ ಅದೇ ಥರ ಪಟಾಕಿಯನ್ನು ಸಿಡಿಸಿ ಆಚರಣೆ ಮಾಡ್ತಾರೆ. ಚೆನ್ನಾಗಿತ್ತು. ತುಂಬ ಪಟಾಕಿಗಳನ್ನ ಹೊಡೆದ್ರು. ನನಗಂತೂ ಪಟಾಕಿ ಅಂದ್ರೇ ಭಯ, ನಾನು ಹತ್ರಕ್ಕೆ ಹೋಗಲಿಲ್ಲ. ಸೊ ಪಟಾಕಿ ಎಲ್ಲ ಹೊಡೆದಾಯಿತು. ಟೈಮು 4:15 4:45 ಆಗಿತ್ತು. ಸೊ ನಾವೆಲ್ಲ ಕಾಫಿ ಎಲ್ಲ ಕುಡಿದು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ. ಸೊ ದೇವಸ್ಥಾನಕ್ಕೆ ಹೋಗೋದಕ್ಕೆ 5:30 5:45 ಆಗಿತ್ತು ಟೈಮು. ನಾವು ಹೋಗೋಷ್ಟರಲ್ಲೇ ತುಂಬ ಜನ ಇದ್ದರು. ಸುಮಾರು 1,000ಕ್ಕಿಂತ ಜಾಸ್ತಿ ಜನನೇ ಇದ್ದರು. ತುಂಬ ಜನ ಇದ್ದರು. ತುಂಬ ಕ್ಯೂ ಕೂಡ ಇತ್ತು. ಈ ದೇವಸ್ಥಾನ ಬಂದು ಶ್ರೀರಾಮನ ದೇವಸ್ಥಾನ. ಕೇರಳದಲ್ಲಿ ಇರುವಂತಹ 4 ಪ್ರಮುಖ ಶ್ರೀರಾಮನ ದೇವಸ್ಥಾನದಲ್ಲಿ ಇದು ಒಂದು 400 ವರ್ಷ ಹಳೆಯದಾಗಿರುವಂಥ ದೇವಸ್ಥಾನ. ಸೊ ಇದ್ರ ಬಗ್ಗೆ ವಿಡಿಯೋ ಬೇಕಂದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ಈ ದೇವಸ್ಥಾನದ ಬಗ್ಗೆ. ಅಂದರೆ ಕೇರಳದಲ್ಲಿ ಇರುವಂತಹ ಶ್ರೀರಾಮನ ದೇವಸ್ಥಾನ 4 ಇರೋದು, ಅದರಲ್ಲಿ ಇದು ಒಂದು ಕೂಡ. ಎಲ್ಲ ಪೂಜೆ ಎಲ್ಲ ಮುಗೀತು, ದರ್ಶನ ಎಲ್ಲ ಮುಗೀತು. ಸೊ ನಾವೀಗ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಸೊ ಮನೆಗೆ ಬಂದ್ವಿ. ಮನೆಗೆ ಬಂದು ನೋಡಿದ್ರೆ ಇದೆಲ್ಲ ನೋಡಿ ಹಾರ್ಟ್ ಅಟ್ಯಾಕ್ ಆದಂಗೆ ಆಯಿತು ನನಗೆ. ಇದೆಲ್ಲ ಹೆಂಗೆ ಕ್ಲೀನ್ ಮಾಡೋದು ಅಂತ. ಸೊ ಇನ್ನೂ ಅಡುಗೆ ಮಾಡಬೇಕಿತ್ತು. ಹಬ್ಬದ ಅಡುಗೆ ಇದು ಕ್ಲೀನಿಂಗು ನೋಡಿ, ಅವಸ್ಥೆ ನೋಡಿ ಹೆಂಗಾಗಿದೆ ಅಂತ. ಸೊ ನಾವು ಮತ್ತು ಇದು ಕೈ ಹಿಟ್ಟು ಅಂತ ಕೊಡ್ತೀವಿ, ದುಡ್ಡನ್ನು ಕೊಡ್ತೀವಿ. ಅದು ಅಮೌಂಟ್ ಕೊಟ್ಟು ಬಂದು ಅಡುಗೆ ಮಾಡಿದೆ. ಅಡುಗೆ ಬಿರಿಯಾನಿ, ಚಿಕನ್ ಫ್ರೈ, ಚಿಲ್ಲಿ ಚಿಕನ್ ಮತ್ತು ಪಾಯಸ, ಬಿರಿಯಾನಿಗೆ ಬೇಕಾಗಿರೋ ಅಂಥ ಇನ್ನು ಸಲಾಡು ಮಾಡ್ಕೊಂಡ್ವಿ. ಸೊ ಅದ್ರದ್ದು ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. ಮತ್ತು ಅದರ ಹಿಂದಿನ ದಿನದ್ದು ಅಡುಗೆದು ವೀಡಿಯೋ ಒಂದು ಫೋಟೋ ಇತ್ತು, ಅದನ್ನು ಆ್ಯಡ್ ಮಾಡಿದ್ದೀನಿ. ಮತ್ತು ಇದನ್ನು ನಾವು ಬೇವು ಮತ್ತು ಮಾವಿನ ಸೊಪ್ಪು ಹೆಂಗೆ ಕಟ್ತೀವಿ ಅದೇ ಥರ ಇದು ಕೊನ್ನಪ್ಪುವು. ಸೊ ಅವತ್ತಿನ ಪ್ರಿಪೇರ್ ಮಾಡಿದ್ನಲ್ಲ, ಅದಕ್ಕೆ ಏನೇನು ಇಟ್ಟಿದ್ವಿ ಅಂತ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ಹಬ್ಬ ಎಲ್ಲ ತುಂಬ ಚೆನ್ನಾಗೇ ಆಯಿತು. ಸೊ ಇದನ್ನೆಲ್ಲ ನಾವು ಪೂಜೆಗೆ ಇಟ್ಟಿರ್ತೀವಿ. ಇದ್ರ ಹೆಸರು ನನಗೆ ಅಷ್ಟಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದೆಲ್ಲ ಇಟ್ಟಿದ್ದೆ. ಕನ್ನಡಿನೂ ಕೂಡ ಇಟ್ಟಿರ್ತೀವಿ. ನವಧಾನ್ಯಗಳು, ಕನ್ನಡಿ ಮತ್ತು ಹಣ್ಣು ಹಂಪಲು ತರಕಾರಿಗಳು ಎಲ್ಲನೂ ಇಟ್ಟಿದ್ವಿ. ಎಲೆ ಅಡಿಕೆ, ಅರಿಶಿನ ಕುಂಕುಮ ಮತ್ತು ದುಡ್ಡು ಎಲ್ಲ ಇಟ್ಟಿದ್ವಿ. ಮತ್ತು ಏನಾದರೂ ಒಡವೆ ಏನಾದರೂ ಇದ್ದರೆ ಮನೆಯಲ್ಲಿ ಅದನ್ನು ಇಡಬೇಕು. ದುಡ್ಡು ಇಟ್ಟಿದ್ವಿ. ಮತ್ತು ಇದು ಮಹಾಭಾರತ ಮತ್ತು ರಾಮಾಯಣ ಬುಕ್ಕು ಏನಾದರೂ ಇದ್ದರೆ ಅದನ್ನು ಇಡಬೇಕು. ಆ್ಯಕ್ಚುಲಿ ಇಟ್ಟಿದ್ದೆ. ಇದು ಅಕ್ಕಂದು ಒಂದೇ ಒಂದು ಕ್ಲಿಪ್ಪಿಂಗ್ಸ್ ಇತ್ತು ನನಗೆ. ಅವರು ಈ ಹಬ್ಬ ಮಾಡೋಕ್ಕಾಗಲಿಲ್ಲ. ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ಈ ಥರ ಇತ್ತು ನಮ್ಮ ಆಚರಣೆ. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.